ದೇಶದಲ್ಲಿನ ರಾಜಕೀಯ ಬಿಕ್ಕಟ್ಟಿನ ನಡುವೆಯೂ ಬಾಂಗ್ಲಾದೇಶ ತಂಡ ಪಾಕಿಸ್ತಾನ ಪ್ರವಾಸಕ್ಕೆ ಸಜ್ಜಾಗ್ತಾ ಇದೆ. ಈಗಾಗಲೇ ತಂಡವನ್ನು ಪ್ರಕಟ ಮಾಡಿದ್ದು ಯುವ ಆಟಗಾರ ನಜ್ಮುಲ್ ಹುಸೇನ್ ಶಾಂತೋ ತಂಡವನ್ನು ಮುನ್ನಡೆಸಲಿದ್ದಾರೆ. ಐಸಿಸಿ ಟೆಸ್ಟ್ ವಿಶ್ವ ಚಾಂಪಿಯನ್ಶಿಪ್ ಟೂರ್ನಿಯ 3ನೇ ಆವೃತ್ತಿಯ ಭಾಗವಾಗಿ ಆತಿಥೇಯ ಪಾಕಿಸ್ತಾನ ಎದುರು ಬಾಂಗ್ಲಾದೇಶ ತಂಡ 2 ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯನ್ನಾಡಲಿದೆ. ಉಭಯ ತಂಡಗಳ ನಡುವಿನ ಮೊದಲ ಟೆಸ್ಟ್ ರಾವಲ್ಪಿಂಡಿಯಲ್ಲಿ ಆಗಸ್ಟ್ 21ರಂದು ಮತ್ತು 25ರ ನಡುವೆ ನಡೆಯಲಿದೆ. ಹಾಗೆ ಎರಡನೇ ಪಂದ್ಯ ಕರಾಚಿಯಲ್ಲಿ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 3ರ ನಡುವೆ ನಡೆಯಲಿದೆ. ಈ ಎರಡೂ ಟೆಸ್ಟ್ ಪಂದ್ಯಗಳನ್ನು ವೀಕ್ಷಿಸಲು ಹೆಚ್ಚು ಜನ ಸ್ಟೇಡಿಯಂಗಳಿಗೆ ಬರುವಂತೆ ಮಾಡೋಕೆ ಪಾಕ್ ಕ್ರಿಕೆಟ್ ಮಂಡಳಿ ದೊಡ್ಡ ಆಫರ್ ಅನ್ನೇ ಕೊಟ್ಟಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವಿನ ಟೆಸ್ಟ್ ಸರಣಿಗೆ ಪಾಕಿಸ್ತಾನವೇ ಈ ಸರಣಿಗೆ ಆತಿಥ್ಯವನ್ನು ವಹಿಸ್ತಾ ಇದೆ. ಆದರೆ ಪಂದ್ಯಗಳನ್ನು ನೋಡೋಕೆ ಜನ ಬರ್ತಾರೋ ಇಲ್ವೋ ಅನ್ನೋ ಭಯ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಕಾಡ್ತಾ ಇದೆ. ಕಳೆದ 1 ವರ್ಷದಿಂದ ಪಾಕಿಸ್ತಾನ ಆಟಗಾರರ ಪಂದ್ಯವನ್ನು ನೋಡೋಕೆ ಅಲ್ಲಿನ ಜನ ಸ್ಟೇಡಿಯಂಗಳ ಕಡೆ ಮುಖ ಮಾಡ್ತಿಲ್ಲ. ಹೀಗಾಗಿ ಟೆಸ್ಟ್ ಪಂದ್ಯಗಳ ಟಿಕೆಟ್ ದರವನ್ನು ಇಳಿಕೆ ಮಾಡಿದೆ ಅನ್ನೋದಕ್ಕಿಂತ ಒಂಥರ ಎಂಟ್ರಿ ಫೀಸ್ ಮಾತ್ರ ಅನ್ನುವಂತೆ ಕೇವಲ 15 ರೂಪಾಯಿ ಮಾತ್ರವನ್ನು ತಗೊಳ್ತಾ ಇದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಡುವಿನ ಟೆಸ್ಟ್ ಪಂದ್ಯದ ಟಿಕೆಟ್ ದರವನ್ನು ಘೋಷಣೆ ಮಾಡಲಾಗಿದೆ. ಜನರಲ್ ಟಿಕೆಟ್ ಅನ್ನು ಕೇವಲ 15 ರೂಪಾಯಿಗೆ ಮಾತ್ರ ಮಾರಾಟ ಮಾಡಲಾಗ್ತಾ ಇದೆ. 2024ರ ಪಾಕಿಸ್ತಾನ ಸೂಪರ್ ಲೀಗ್ ವೇಳೆ ಸ್ಟೇಡಿಯಂಗಳಲ್ಲಿ ಪ್ರೇಕ್ಷಕರೇ ಇರಲಿಲ್ಲ. ಅದರಲ್ಲೂ ಎಲಿಮಿನೇಟರ್ ಅಥವಾ ಫೈನಲ್ ಪಂದ್ಯಗಳನ್ನು ಕೂಡ ವೀಕ್ಷಿಸೋಕೆ ಅಭಿಮಾನಿಗಳು ನಿರೀಕ್ಷಿತ ಮಟ್ಟದಲ್ಲಿ ಬಂದಿರಲಿಲ್ಲ. ಇನ್ನು ಏಷ್ಯಾ ಕಪ್ ಕೂಡ ಖಾಲಿ ಸ್ಟೇಡಿಯಂಗಳಿಗೆ ಸಾಕ್ಷಿಯಾಗಿತ್ತು. ಹೀಗಾಗಿ ಟೆಸ್ಟ್ ಪಂದ್ಯಗಳಿಗೂ ಕೂಡ ಪ್ರೇಕ್ಷಕರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗುವ ಆತಂಕ ಪಿಸಿಬಿಯನ್ನು ಕಾಡ್ತಾ ಇದೆ. ಟಿಕೆಟ್ ದರ ಪಾಕಿಸ್ತಾನ ಕರೆನ್ಸಿ ಪ್ರಕಾರ 50 ರೂಪಾಯಿ ಇದ್ರೆ ಭಾರತೀಯ ಕರೆನ್ಸಿ ಪ್ರಕಾರ 15 ರೂಪಾಯಿ ಮಾತ್ರವೇ ಘೋಷಣೆ ಮಾಡಲಾಗಿದೆ. ಇದು ಸಾಲದು ಎಂಬಂತೆ ಪಂದ್ಯಗಳ 5 ದಿನದಾಟದ ಟಿಕೆಟ್ ಖರೀದಿ ಮಾಡೋರಿಗೆ ವಿಶೇಷ ಆಫರ್ ಕೂಡ ನೀಡಲಾಗ್ತಾ ಇದೆ. 5 ದಿನಗಳವರೆಗೆ ಕ್ರಿಕೆಟ್ ವೀಕ್ಷಿಸೋಕೆ ಬಯಸಿದ್ರೆ ಅಂಥವರು ಕೇವಲ 72 ರೂಪಾಯಿ ಪಾಸ್ ನೀಡಲಾಗುತ್ತೆ. ಈ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಪ್ರೇಕ್ಷಕರನ್ನ ಕರೆತರೋಕೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಪ್ಲಾನ್ ರೂಪಿಸಿದೆ. ಹಿಂಗಾದ್ರೂ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ನಡುವಿನ ಟೆಸ್ಟ್ ಪಂದ್ಯದ ವೇಳೆ ಸ್ಟೇಡಿಯಂ ಭರ್ತಿಯಾಗಲಿ ಅಂತ ಪ್ಲಾನ್ ಮಾಡಿದೆ. ಟೆಸ್ಟ್ ಸರಣಿಯಲ್ಲಿ ಬಾಂಗ್ಲಾ ವಿರುದ್ಧ ಮೇಲುಗೈ ಸಾಧಿಸಿರೋ ಪಾಕಿಸ್ತಾನ ಈ ಬಾರಿ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಡುವೆ 13 ಟೆಸ್ಟ್ ಪಂದ್ಯಗಳು ನಡೆದಿವೆ. ಇದರಲ್ಲಿ ಪಾಕಿಸ್ತಾನ 12 ಪಂದ್ಯಗಳನ್ನು ಗೆದ್ದುಕೊಂಡಿದ್ರೆ ಬಾಂಗ್ಲಾದೇಶ ತಂಡ ಒಂದೇ ಒಂದು ಸಲ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಮೊದಲೇ ಆರ್ಥಿಕವಾಗಿ ದಿವಾಳಿಯಾಗಿರೋ ಪಾಕಿಸ್ತಾನದಲ್ಲಿ ದಿನ ಬಳಕೆಯ ವಸ್ತುಗಳ ಬೆಲೆಯೇ ಗಗನಕ್ಕೇರಿ ಅಲ್ಲಿನ ಜನ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡ್ತಿದ್ದಾರೆ. ಆದರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅದೆಂಥ ಪರಿಸ್ಥಿತಿಗೆ ತಲುಪಿದೆ ಅನ್ನೋದಕ್ಕೆ ಪಾಕ್ ಮತ್ತು ಬಾಂಗ್ಲಾ ನಡುವಿನ ಟಿಕೆಟ್ ಬೆಲೆಯೇ ಸಾಕ್ಷಿ. ಜಸ್ಟ್ 15 ರೂಪಾಯಿಗೆ ಟಿಕೆಟ್ ಬೆಲೆಯನ್ನು ಫಿಕ್ಸ್ ಮಾಡಿದ್ದು ಜನರನ್ನ ಮೈದಾನಕ್ಕೆ ಕರೆಸಿಕೊಳ್ಳೋ ಮಾಸ್ಟರ್ ಪ್ಲಾನ್ ಮಾಡಿದೆ. ಇಂಥ ಪಾಕಿಸ್ತಾನ 2025ಕ್ಕೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯವನ್ನು ವಹಿಸ್ತಾ ಇದೆ. ಅದು ಸಾಲದು ಅಂತ ಭಾರತ ತಂಡ ಕ್ರಿಕೆಟ್ ಆಡೋಕೆ ಪಾಕಿಸ್ತಾನಕ್ಕೆ ಬರಲೇಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಬಹುಶಃ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಜನರನ್ನ ಕರೆಸೋಕೆ ಫುಲ್ ಫ್ರೀ ಆಫರ್ ಘೋಷಣೆ ಮಾಡಿದ್ರೂ ಮಾಡ್ಬೋದೇ ಏನೋ ಪಾಕಿಸ್ತಾನ.